ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಸಂಜೀವಿನಿ ಒಕ್ಕೂಟ ಗುತ್ತಿಗೆದಾರರ ಮೂಲಕ ದುಡಿಯುತ್ತಿರುವ ಸ್ವಚ್ಛತಾ ಪೌರ ಕಾರ್ಮಿಕರು ಡಿಸೆಂಬರ್ 9ರಂದು ತಮ್ಮ ಕೆಲಸ ಸ್ಥಗಿತಗೊಳಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಿದ್ದಾರೆ. ಇದರಿಂದಾಗಿ ಲೇಡಿ ಹಿಲ್ಲಾ ಪತ್ರಿಕಾ ಭವನದ ಬಳಿಯಿಂದ ಜಿಲ್ಲಾ ಪಂಚಾಯತ್ ತನಕ ಕಾಲ್ನಡಿಗೆ ಜಾಥಾ ನಡೆಯಲಿದೆ ಎಂದು ಜಿಲ್ಲಾ ಪೌರ ಕಾರ್ಮಿಕರ ಹಾಗೂ 4ನೇ ದರ್ಜೆ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಸ್ಪಿ ಆನಂದ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಲ್ನಡಿಗೆ ಜಾಥಾ ಮೂಲಕ ಸಾಕಿ ಪ್ರತಿಭಟನೆ ನಡೆಸಿದ ಬಳಿಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದಿದ್ದಾರೆ. ಸ್ವಚ್ಛತಾ ಪೌರ ಕಾರ್ಮಿಕರು 8 ವರ್ಷಗಳಿಂದ ಕನಿಷ್ಠ ವೇತನವಿಲ್ಲದೆ ಇಎಸ್ಐ, ಪಿಎಫ್, ಮಾಸ್ಕ್, ಗೌಸ್, ಆರೋಗ್ಯ ಕಾರ್ಡ್, ವೈದ್ಯಕೀಯ ತಪಾಸಣೆ ಮತ್ತಿತರ ಸೌಲಭ್ಯಗಳಿಲ್ಲದೆ ದಿನಕ್ಕೆ ಕೇವಲ 300 ರೂಪಾಯಿಗೆ ದುಡಿಯುತ್ತಿದ್ದಾರೆ. ಅವರಿಗೆ ತಿಂಗಳು ಪೂರ್ತಿ ಕೆಲಸ ನೀಡದೆ ನಿರಂತರ ಶೋಷಣೆ ಮತ್ತು ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್, ಸಂಘದ ಸದಸ್ಯರಾದ ಪೌಲಿನ್ ಮೊಂತೆರೋ, ದೀಪ್ತಿ ಎಂ, ಹೇಮಾವಿ, ರೇಣುಕಾ ಮತ್ತು ವಿನೋದ ಉಪಸ್ಥಿತರಿದ್ದರು. ಸುಮಾರು 8 ವರ್ಷಗಳಿಂದ ನಿರಂತರವಾಗಿ ಈ ಸಂಜೀವಿನಿ ಒಕ್ಕೂಟದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಶೋಷಣೆಯಾಗಿ ದಬ್ಬಾಳಿಕೆ, ಒಂದು ಗುಲಾಮಗಿರಿಯಾಗಿ ಕೆಲಸ ಇವ್ರನ್ನ ನಡೆಸ್ಕೊಂಡು ಬರುತ್ತೆ. ಯಾಕಂದ್ರೆ ತಿಂಗಳಲ್ಲಿ ಕೇವಲ 9 ರಿಂದ 10 ಕೆಲಸ ಮಾತ್ರ, ವಾರದಲ್ಲಿ 2-3 ದಿವಸ, ಅಂದ್ರೆ ತಿಂಗಳಿಗೆ ಒಂದು 9, ಹೆಚ್ಚಂದ್ರೆ 10 ಕೆಲಸ ಮಾತ್ರ ಇವರಿಗೆ. ಸಂಬಳ ಇವರಿಗೆ ತಿಂಗಳಿಗೆ 3,000 ರಿಂದ 4,000 ಮಾತ್ರ. ಈ ತಿಂಗಳ ಸಂಬಳದಲ್ಲಿ ನಾವು ಇವರಿಗೆ ಈಗಾಗಲೇ ಎಲ್ಲರೂ ಫ್ಯಾಮಿಲಿ ಇದ್ದವರು, ಎಲ್ಲರೂ ಮಕ್ಕಳು ಮತ್ತೆ ಅವರು ತಂದೆ ತಾಯಿ ಇರ್ಬೋದು, ಮತ್ತೆ ಬೇರೆ ಬೇರೆ ಫ್ಯಾಮಿಲಿ ಇದ್ದವರು ಈ 3,000-4,000 ತಿಂಗಳಲ್ಲಿ ಜೀವನ ಮಾಡ್ಬೋದಾ? ನಾವು ಸತತವಾಗಿ ಈ ಬಗ್ಗೆ ನಾವು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅವರಿಗೆ ಮತ್ತು ಸಂಬಂಧಪಟ್ಟ ಇದು ಗ್ರಾಮೀಣ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಮತ್ತು MLC ಆದ ಐವಟಿ ಸಚಿವರಿಗೆ ಕೂಡ ನಾವು ಸತತವಾಗಿ 1 ವರ್ಷಗಳಿಂದ ನಾವು ಮನವಿಯನ್ನು ಕೊಡುತ್ತಾ ಬರ್ತಿದ್ದೀವಿ. ಆದರೂ ಇದುವರೆಗೆ ನಮ್ಮ ಬೇಡಿಕೆಗಳು ಭರವಸೆವಾಗಿ ಉಳಿದ ಹೊರತು ಇದುವರೆಗೆ ನಮ್ಮ ಈ ಬೇಡಿಕೆಗಳು ಯಾವುದು ಕೂಡ, ಇಷ್ಟು ಬೇಡಿಕೆ ಇದೆ, ಒಂದು ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಇವತ್ತು ಅನಿವಾರ್ಯವಾಗಿ ನಾವು ಇವತ್ತು ಎಲ್ಲ ಈ 322 ಗ್ರಾಮ ಪಂಚಾಯತಿಯ ಸ್ವಚ್ಛತಾ ವಾಹನ ಚಾಲಕರು ಮತ್ತು ಸ್ವಚ್ಛತಾ ಪೌರ ಕಾರ್ಮಿಕರು ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಬಂದಿದೆ. ಅದರಿಂದ ನಾವು ಇವತ್ತು ಇದೇ ತಿಂಗಳಲ್ಲಿ 9/12/2025ರಂದು ಇಲ್ಲಿಂದಲೇ ಉರುವ ಪತ್ರಿಕಾ ಭವನದಿಂದ ಕಾಲ್ನಡಿಗೆ ಜಾಥಾಗೆ ಪ್ರಾರಂಭ ಮಾಡಿ ಉರುಷ್ಟೂರು ಜಿಲ್ಲಾ ಪಂಚಾಯತ್ ಅಲ್ಲಿ ಹೋಗಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಿ ಆ ದಿವಸ ನಾವು ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಇಡೀ ಜಿಲ್ಲೆಯಾದಂಥ ಎಲ್ಲ ಗ್ರಾಮ ಪಂಚಾಯತ್ ಕೆಲಸವನ್ನು ಒಂದು ದಿವಸ ಕೆಲಸ ಸ್ಥಗಿತಗೊಳಿಸಿ ನಾವು ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತೇವೆ.